ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಚಿಕ್ಕೋಡಿ ಐತಿಹಾಸಿಕ ಜಾಗೆಯಲ್ಲಿ ಇವತ್ತು 100 ವರ್ಷದ ಸಂಭ್ರಮದ ಸಮುದಾಯದ ಸಂತೋಷವನ್ನು ತಾವು ಹಂಚ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ನೂರಾರು ವರ್ಷಗಳಿಂದ ನೆನೆಗುದಿ ಬಿದ್ದಿರುವಂಥ ಸರ್ಕಾರದ ಸಮಸ್ಯೆಗಳಿರ್ಬೋದು, ಸಮಾಜದ ಸಮಸ್ಯೆಗಳಿರ್ಬೋದು, ಶೈಕ್ಷಣಿಕ ಸಮಸ್ಯೆಗಳನ್ನು ಇವತ್ತು ಪೂರ್ಣಿಮಾ ಮೇಡಮ್ ಅವರು ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಗೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಈ ಚಿಕ್ಕೋಡಿ ನಾಡು ಭಾಳ ಪ್ರಮುಖರು ನಡೆದಾಡಿರುವಂಥ ಒಂದು ಜಾಗೆ. ಆ ಜಾಗೆಯಲ್ಲಿ ನೀವತ್ತು ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ಮಾಡಿದರೆ ಬರುವಂಥ ದಿನಗಳಲ್ಲಿ ಖಂಡಿತವಾಗಿ ಈ ಸಮುದಾಯಕ್ಕೆ ಒಳ್ಳೆಯ ಸಾಮಾಜಿಕ ಮತ್ತು ರಾಜಕೀಯ ಭವಿಷ್ಯ ಕಾಣ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು 100 ವರ್ಷ ಏನು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಇವತ್ತಿಂದ ಬಹುಶಃ ಏದಿಂದ ಪ್ರಾರಂಭ ಅಂತ ನಾ ಭಾವಿಸ್ತಾನೆ. ಏದಿಂದ ಪ್ರಾರಂಭ ಆಗಬೇಕು. ABCD ಇಂದ ಪ್ರಾರಂಭ ಮಾಡಿ ನಮ್ಮ ಗುರಿಯನ್ನು ಮುಟ್ಟಬೇಕಾಗಿದೆ. ಹಿಂದಿನ ಪೂರ್ವಜರು ಅನೇಕ ಕನಸುಗಳನ್ನು ಕಾಣಿದ್ರು. ಈ ಸಮುದಾಯ ಹೀಗಿರಬೇಕು, ಆಗಿರಬೇಕು, ನನ್ನ ಸಮುದಾಯ ಹಿಂಗೆ ಬೆಳಿಬೇಕಂತ. ರಾಷ್ಟ್ರ ಮಟ್ಟಿಗೆ ಬೆಳಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಂದ ನಾವು ಬೆಳಿಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಈಗಾದರೂ ನಾವು ಎಚ್ಚೆತ್ಕೊಂಡು ಎಲ್ಲ ಉಪ ಪಂಗಡಗಳು ಸುಮಾರು ನಾವೆಲ್ಲ ಈ ಕಡೆ ಹಣಬ್ರಂತಿದ್ದೀವಿ, ನೀವು ಗೊಲ್ರಂತೀರಿ, ಆ ಕಡೆ ಯಾದವ್ರು ಅಂತೀರಿ. ನಮಗೂ ಕೂಡ ಭಾಳ ದೊಡ್ಡ ಕನ್ಫ್ಯೂಷನ್ ಇತ್ತಿದು. ಇವಾಗೆಲ್ಲ ಒಂದೇ. ಈಗ ಮುಖ್ಯವಾಗಿ ಯಾದವರು ಎಲ್ಲ ಶ್ರೀಕೃಷ್ಣನ ಪರಮ ಭಕ್ತರು ಒಂದಾಗಿದ್ದಾರಂತೆ. ಭಾಳ ಸಂತೋಷ. ಸೊ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದಾಡಿದಂಥ ನಾಡು ಈ ಚಿಕ್ಕೋಡಿ. ಹಲವಾರು ಜೈನ ಮುನಿಗಳನ್ನು ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಈ ಚಿಕ್ಕೋಡಿ ನಾಡು. ಅಮಟೂರು ಬಾಳಪ್ಪನಂತರ ಹೋರಾಟಗಾರರು ಕೂಡ ಈ ನೆಲೆದವರು. ಮಹಾತ್ಮ ಗಾಂಧಿಯವರು ಕೂಡ 100 ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಸುಮಾರು ಐತಿಹಾಸಿಕ ಎನ್ನುವಂಥ ಚಿಕ್ಕೋಡಿ ಬಹುಶಃ ನಮಗೆಲ್ಲ ಹೇಳ್ತಾರೆ ಯಾದವ್ ಸಂಘ ಹುಟ್ಟಿ 100 ವರ್ಷ ಆಯ್ತಂತ. ವಾಲ್ಮೀಕಿ ಸಂಘ ಕೂಡ ಹುಟ್ಟಿ 100 ವರ್ಷ ಆಯ್ತು ಕಡೆ ಎರಡು ಪ್ರಗತಿ ಹೊಂದಿಲ್ಲ. ಆದರೆ ಇದೇ KLE ಸಂಸ್ಥೆ ಚಿಕ್ಕೋಡಿಯಲ್ಲೇ ಹುಟ್ಟಿ ಇವತ್ತು ಭಾಳ ದೊಡ್ಡ ದಿಲ್ಲಿವರೆಗೆ ಅದು ಕಾರ್ಯಾಚರಣೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮದು ಕೂಡ ಕನಸಾಗಬೇಕು. KLE ಮಾದರಿಯಲ್ಲಿ ಕೂಡ ನಮ್ಮ ಸಂಸ್ಥೆ ಕೂಡ ಬೆಳಿಬೇಕು. ಅವರು ಚಿಕ್ಕೋಡಿಯಿಂದ ಬೆಳೆದಿದ್ದು, KLE ಸಂಸ್ಥೆಯಿಂದ. ಸೊ ಅಂಥ ಕಲ್ಪನೆ ಚಿಂತನೆಗಳು ಕೂಡ ಚಿಕ್ಕೋಡಿಯಲ್ಲಿ ತಾವು ತೆಗೆದುಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಸಮುದಾಯವನ್ನು ಬೆಳೆಸಬೇಕಂತ ನಮ್ಮೆಲ್ಲರ ಚಿಂತನೆ ಆಗಿದೆ. ಬಹುಶಃ ಭಾಳಷ್ಟು ಚರ್ಚೆ ಆಗಿದೆ. ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭಾಳಷ್ಟು ಸಮುದಾಯ ಸಾಮಾಜಿಕವಾಗಿ ಜಾಗೃತಿ ಆಗ್ತಾ ಇದೆ. ಅದು ಕೂಡ ರಾಜಕೀಯವಾಗಿ ಕೂಡ ನಾವು ಜಾಗೃತಿ ಭಾಳ ಅವಶ್ಯಕತೆ ಇದೆ. ಮತ್ತು ಆರ್ಥಿಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ತಮಗೆಲ್ಲ ಕೆಲಸದಲ್ಲಿ ಅದು RDPR ಇರ್ಬೋದು, PWD ಇರ್ಬೋದು, ಸುಮಾರು 1 ಕೋಟಿವರೆಗೆ ಮೀಸಲಾತಿ ಕೊಡುವಂಥ ಪ್ರಯತ್ನ ಈಗಾಗಲೇ ಆದೇಶ ಆಗಿದೆ. ಸೊ ಆದೇಶ ಆಗುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲ ಸಮುದಾಯಕ್ಕೆ ಸರ್ಕಾರದಲ್ಲಿ ಪಾಲು ಸಿಗಬೇಕನ್ನೋ ಸಿದ್ದರಾಮಯ್ಯ ಕನಸಿದೆ. ಅದನ್ನು ಕೂಡ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಸಮುದಾಯ ಭಾಳಷ್ಟು ಶ್ರೀನಿವಾಸ್ ಅವರು ಹೇಳಿದಂಗೆ ಭಾಳಷ್ಟು ಕೂಲಿಕಾರಿದ್ದಾರೆ, ಇನ್ನೂ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಮೇಲೆ ಬರಲಿಕ್ಕೆ ಇಂಥ ಸಮಾವೇಶ ಭಾಳ ಅವಶ್ಯಕತೆ ಇದೆ. ಹೇಳ್ತಾ ಇದ್ರು ಈ ಸಾರಿ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ, ಮುಂದಿನ ಸಲ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾ ಅಂತ ಹೇಳ್ತಾ ಇದ್ರು. ಭಾಳ ಒಳ್ಳೆಯ ತಾವು ಕೆಲಸ ಮಾಡ್ತಾ ಇದ್ರಿ. ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಈ ಸಮುದಾಯವನ್ನು ಜಾಗೃತಿ ಮಾಡುವಂಥ ಅವಶ್ಯಕತೆ ಎಲ್ಲ ಸಮುದಾಯ ಮುಖಂಡರ ಮೇಲೆ ಇದೆ. ವಿಶೇಷವಾಗಿ ತಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಯಾಕೆ ಸರ್ಕಾರಿ ನೌಕರಿಯಲ್ಲಿ ಯಾದವರ ಬಹುಶಃ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ. ಸರ್ಕಾರಿ ನೌಕರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು. ತಾವು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಬಂದಾಗ ಸಮಾಜ ಪ್ರಗತಿ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕೆಂದರೆ 6 ಗಂಟೆಗೆ CM ಅವ್ರು ಇಲ್ಲದೆ ಹೋಗ್ಬೇಕು. ಅವ್ರಿಗೆ ಹೆಚ್ಚು ಸ್ವಾಮೀಜಿಯವ್ರ ಮಾತಲ್ಲಿ ನಂತರ CM ಅವ್ರಿಗೆ ಹೆಚ್ಚು ಸಮಯ ಕೊಡೋಣ. ನಿಮ್ಮ ಭಾಳಷ್ಟು ಸಮಸ್ಯೆಗಳಿಗೆ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಬೆಳಕು ಚೆಲ್ಲುವಂಥ ಕೆಲಸ ಆಗಲಿ. ಯಾದವ ಅಣಬರ ಗೊಲ್ಲರ ಸಮಾವೇಶ ಯಶಸ್ವಿ ಆಗಲಿ. ಚಿಕ್ಕೋಡಿಯಿಂದ ಇದು ಹೊಸ ದಿಕ್ಕಿನತ್ತ ಸಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.